ನಮಸ್ಕಾರ ಎಲ್ರಿಗೂ. ನಾನು ಮನೋ. ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ಟೈಮು 2:30 ಆಗಿದೆ. ಸೊ ವೆರಿ ವೆರಿ ಅರ್ಲಿ ಮಾರ್ನಿಂಗ್ ಇದು. ಎಲ್ಲರಿಗೂ ವೆಲ್ಕಮ್ ನನ್ನ ವೀಡಿಯೋಗೆ. ಎಲ್ಲರೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಆಲ್ರೆಡಿ ನೋಡಿದ್ದೀರ ತಮ್ನೈಲಲ್ಲಿ. ಸೊ ಹೋಗೋಣ ಬನ್ನಿ, ತೋರಿಸ್ತೀನಿ ಎಲ್ಲ. ನೋಡಿ ಗಾಡಿಗಳೆಲ್ಲ ವಾಮಪ್ ಆಗ್ತಿವೆ. ಗೈಸ್, ಜರ್ನಿ ಸ್ಟಾರ್ಟ್ ಆಗಿದೆ. ಹೋಗೋಣ ಬನ್ನಿ. ಸೊ ನೀವು ಆಲ್ರೆಡಿ ತಮ್ನೈಲಲ್ಲಿ ನೋಡಿರ್ತೀರ. ಸೊ ಇವಾಗ ಟ್ರೆಂಡಿಂಗಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗೋಣ. ಗೈಸ್ ಹೋಗ್ತಾ ಇದ್ದೀವಿ. ನೀವು ಆಲ್ರೆಡಿ ತಮ್ನೈಲಲ್ಲಿ ನೋಡಿದ್ದಂಗೆ ಕೊಟ್ಟಿಯೂರು ಹೋಗ್ತಾ ಇದ್ದೀವಿ. ಅಕ್ಕರೆ ಕೊಟ್ಟಿಯೂರ್ಗೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಸೊ ಇಲ್ಲಿ ನೋಡಿ, ಹಿಂದೆ ಫಾರ್ಚುನರು, ಮುಂದೆ ಫಾರ್ಚುನರು, ಎಲ್ಲ ಕಡೆ ಫಾರ್ಚುನರು. ಸೊ ನಾವು ಹೋಗ್ತಿರೋದು 3 ಫಾರ್ಚುನರಲ್ಲಿ ಒಂದು ಎರ್ಟಿಗಾ. ಟೋಟಲ್ 20+ ಮೆಂಬರ್ಸ್ ಇದ್ದೀವಿ. ಹೋಗೋಣ ಬನ್ನಿ, ಎಲ್ಲ ತೋರಿಸ್ತೀನಿ ನೋಡಿ. ಹೋಗೋಣ ಬನ್ನಿ ಹೋಗೋಣ. ಸೊ ಗೈಸ್, ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಹೋಗೋಣ ಬನ್ನಿ. ಜೈ ಶ್ರೀರಾಮ್. ಹೋಗೋಣ. ಗೈಸ್, ಮೈಸೂರು ರೋಡು ಎಂಟ್ರ್ ಆಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಟೋಲಲ್ಲಿ ಇದ್ದೀವಿ. ಮೈಸೂರು ರೋಡ್ ಹತ್ತಿ ಇಳ್ಬಿಟ್ರೆ ಅನ್ಕೊ ಮೈಸೂರು ರೀಚ್ ಆಗೋಗ್ತೀವಿ ಬೇಗನೆ. ಹೋಗೋಣ, ಎಲ್ಲ ತೋರಿಸ್ತೀನಿ ನೋಡಿ. ಫುಲ್ಲಾಗಿ ನೋಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ, ವಿಡಿಯೋನ ಫುಲ್ಲಾಗಿ ನೋಡಿ ಅಂತ ಹೇಳ್ತಾ. ಸೊ ಗೈಸ್ ನೋಡಿ, ಮೈಸೂರು ರೋಡು ಫುಲ್ ಖಾಲಿ ಜಾಲಿ, ಒಳ್ಳೆಯ ರೈಡ್ ಅಂದ್ಕೊಳ್ಳಿ. ಸೊ ಇವತ್ತು ನಮ್ಮ ರೈಡ್ಸು ಕ್ರೇಜಿಯಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಇವತ್ತು ನೋಡಿ ನಮ್ಮ ರೈಡ್ಸ್ ಕ್ರೇಜಿಯಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಮೈಸೂರು ನಿಯರ್ ಬೈ ರೀಚ್ ಆಗೋದ್ರಿ. ಟೋಲ್ ಹತ್ರ ಹೋಗ್ತಾ ಇದ್ದೀವಿ, ಎಕ್ಸಿಟ್ ಆಗ್ತಾ ಇದ್ದೀವಿ ಟೋಲು. ಸೊ ನೋಡಿ, ಫುಲ್ಲು ಖಾಲಿ ಇದೆ ರೋಡೆಲ್ಲ. ಈ ಟೈಮಲ್ಲಿ ಅಷ್ಟೊಂದೇನು ಟ್ರಾಫಿಕ್ ಇರಲ್ಲ ಅಂದ್ಕೊಳ್ಳಿ. ಇಲ್ಲಿ ನೋಡಿ, ದಿಸ್ ಈಸ್ ವೆರಿ ವೆರಿ ಅರ್ಲಿ ಮಾರ್ನಿಂಗ್ ಅಂದ್ಕೊಳ್ಳಿ ಇದು. ಗೈಸ್, ಮೈಸೂರು ರೀಚ್ ಆಗೋದ್ರಿ. ಇಲ್ಲಿ ನೋಡಿ, ಸೊ ಸರ್ಕಲ್ ಇದೆ ನೋಡಿ, ಇಲ್ಲಿ ರೌಂಡ್ ಆಗ್ತಾ ಇದ್ದೀವಿ. ಸರ್ಕಲ್ನ ಕ್ರೇಜಿಯಾಗೈತೆ. ಮೈಸೂರು ಬಿಟ್ಸ್ ಅಂದ್ಕೊಳ್ಳಿ. ನೈಟ್ ಫುಲ್ ಖಾಲಿ ರೋಡು, ಎಲ್ಲ ಕಡೆ ಖಾಲಿ. ಈ ಕಡೆ ದೇವಸ್ಥಾನ ನೋಡಿ. ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ ಬನ್ನಿ. ಫುಲ್ಲು ಜಾಲಿಯಾಗಿ, ಫುಲ್ ಖುಷಿಯಾಗಿ. ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಟೆಂಪಲ್ಗೆ ಹೋಗೋಕ್ಕೆ. ಸೊ ಹೋಗೋಣ ಬನ್ನಿ, ನಿಮಗೂ ತೋರಿಸ್ತೀನಿ. ಗೈಸ್, ಎಲ್ಲರೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ. ಇಲ್ಲಿ ನೋಡಿ, ಮೈಸೂರು ಬಂದೇ ಬಿಟ್ರಿ. ಇಲ್ಲಿ ನೋಡಿ ಸರ್ಕಲ್ಲು ಕ್ರೇಜಿಯಾಗಿ ಐತೆ ಅಂದ್ಕೊಳ್ಳಿ. ನೈಟಲ್ಲಿ ಯಾರೂ ಇಲ್ಲ, ನಮ್ಮದೇ ಬೀಟ್ಸ್ ಅಂದ್ಕೊಳ್ಳಿ. ಫುಲ್ಲು ನಮ್ಮದೇ ಅಂದ್ಕೊಳ್ಳಿ. ಇಲ್ಲೆಲ್ಲ ನೋಡಿ ಗಾಡಿಗಳು ಹೆಂಗೆ ಹೋಗ್ತಾ ಇದೆ ನೋಡಿ ಮುಂದೆ. ಹೋಗೋಣ ಬನ್ನಿ, ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ. ಗೈಸ್, ಇಲ್ಲಿ ನೋಡಿ, ಪ್ಯಾಲೇಸ್ ಹತ್ರ ರೀಚ್ ಆಗಿದ್ದೀನಿ. ಅಲ್ಲಿ ಅರ್ಲಿ ಮಾರ್ನಿಂಗು ಪ್ಯಾಲೇಸ್ ನೋಡಿ, ಲೈಟ್ಗಳೆಲ್ಲ ಹಾಕಿ ಪಳ ಅಂತ ಹೊಳಿತೈತೆ. ಪ್ಯಾಲೇಸ್ ಅಂದರೆ ಏನು ಸುಮ್ಮನೆನಾ ಹೇಳಿ. ನೋಡಿ ಪ್ಯಾಲೇಸ್ನ ನೋಡಿ, ಅರ್ಲಿ ಮಾರ್ನಿಂಗ್ ಹೆಂಗಿರುತ್ತೆ ಅಂತ. ಸೊ ಕ್ರೇಜಿಯಾಗಿ ಐತೆ ಅಂದ್ಕೊಳ್ಳಿ, ಹೊಳಿತೈತೆ ಪಳ ಅಂತ. ಹೋಗೋಣ ಬನ್ನಿ. ಗೈಸ್, ಇಲ್ಲಿ ನೋಡಿ, ಇವಾಗ ತಾನೇ ಬೆಳಕಾಗ್ತಾ ಇದೆ. ಮೈಸೂರು ಬಿಟ್ಟು ಹೋಗ್ತಾ ಇದ್ದೀವಿ. ಕ್ರೇಜಿಯಾಗಿ ಐತೆ. ರೈಡ್ಸ್ ಮಾತ್ರ ಫುಲ್ ಜಾಲಿ ಅಂದ್ಕೊಳ್ಳಿ. ನೋಡಿ ಹೆಂಗೈತೆ ರೋಡು. ಗೈಸ್, ಇಲ್ಲೊಂದು ಕಾಫಿ ಬ್ರೇಕ್ ಹಾಕ್ಕೊಂಡ್ವಿ ನೋಡಿ. ಒಂದು ಕಾಫಿ ಹಾಕ್ಕೊಂಡು ಹೊಟ್ಟೆಗೆ ಹೋಗೋಣ ನೋಡಿ. ಮೈಸೂರು ಬಿಟ್ಟು ಇಲ್ಲೆಲ್ಲ ಮುಂದೆ ಇದ್ದೀವಿ, ಪ್ಲೇಸ್ ಹೆಸರು ಗೊತ್ತಿಲ್ಲ. ಒಂದು ಕಾಫಿ ಹಾಕ್ಕೊಂಡು ಹೋಗೋಣ ಬನ್ನಿ. ಗೈಸ್ ನೋಡಿ, ಮೈಸೂರು ಬಿಟ್ಟು ಕಾಫಿ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಹಸುಗಳೆಲ್ಲ ರೋಡ್ ಬ್ಲಾಕ್ ಮಾಡ್ತೈತೆ. ಕ್ರೇಜಿಯಾಗೈತೆ. ರೈಡ್ ಮಾತ್ರ ಚಿಂದಿಯಾಗೈತೆ ಅಂದ್ಕೊಳ್ಳಿ, ಬೇರೆ ಲೆವೆಲ್ ಅಂದ್ಕೊಳ್ಳಿ. ಸೊ ಹೋಗೋಣ ಬನ್ನಿ, ಎಲ್ಲ ತೋರಿಸ್ತೀವಿ ನಿಮಗೂ. ಎಲ್ಲರೂ ದಯವಿಟ್ಟು ವೀಡಿಯೋನ ಫುಲ್ಲಾಗಿ ನೋಡಿ, ಸ್ಕಿಪ್ ಮಾಡಿ ನೋಡಬೇಡಿ. ಹೋಗೋಣ ಬನ್ನಿ. ನೋಡಿ, ಎಲ್ಲ ಪಾಸ್ ಆಗ್ತಿವೆ ಬ್ಯಾಕ್ ಟು. ಗೈಸ್, ಬಂಡೀಪುರ ನ್ಯಾಷನಲ್ ಫಾರೆಸ್ಟ್ ಎಂಟ್ರ್ ಆಗ್ತಾ ಇದ್ದೀವಿ. ಇಲ್ಲಿ ಟಿಕೆಟ್ ಇಸ್ಕೋಬೇಕು. ಟಿಕೆಟ್ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಫುಲ್ಲು ಫಾರೆಸ್ಟಲ್ಲಿ ಫಾರ್ಚುನರ್ಗಳದೆ ಅಂದ್ಕೊಳ್ಳಿ. ಹೆಂಗೆ ಬರ್ತಾ ಇದೆ ನೋಡಿ, ಬ್ಯಾಕ್ ಟು ಕ್ರೇಜಿಯಾಗೈತೆ ಅಂದ್ಕೊಳ್ಳಿ. ರೈಡ್ಸ್ ಮಾತ್ರ ಇದು ಚಿಂದಿ ರೈಡ್ಸ್ ಅಂದ್ಕೊಳ್ಳಿ. ಇದು ನೆಕ್ಸ್ಟ್ ಲೆವೆಲಲ್ಲಿ ಐತೆ ಗುರು ರೈಡ್ಸು. ನೋಡಿ, ಹಾಯ್ ಹೇಳ್ತವ್ರೆ ಅಣ್ಣ. ಹಾಯ್. ಸೊ ನೋಡಿ, ಎಲ್ಲ ಪಾಸ್ ಆಗ್ತಿದೆ ಗಾಡಿಗಳು. ಸೊ ನಾವು ಹೋಗ್ತಿರೋದು 4 ಕಾರಲ್ಲಿ, 3 ಫಾರ್ಚುನರು, 1 ಎರ್ಟಿಗಾ. ಹೋಗೋಣ ಬನ್ನಿ. ನೋಡಿ, ಫಾರೆಸ್ಟ್ ಒಳಗಡೆ ಹೆಂಗೆ ಹೋಗ್ತಾ ಇದೆ ಗಾಡಿಗಳು.
ಬ್ಯಾಕ್ ಟು ಬ್ಯಾಕ್ ಹೋಗ್ತಾ ಇದೆ ಅಂದ್ಕೊಳ್ಳಿ. ಕ್ರೇಜಿ ಆಗೈತೆ. ಗೈಸ್ ಇಲ್ಲಿ ನೋಡಿ ಅರ್ಜುನದು ಸ್ಟ್ಯಾಚ್ಯೂ ಮಾಡಿದ್ದಾರೆ ಇಲ್ಲಿ ಬಂಡೀಪುರ ಫಾರೆಸ್ಟ್ ಒಳಗಡೆ. ಗೈಸ್ ಇಲ್ಲಿ ನೋಡಿ ಫಾರೆಸ್ಟ್ ಒಳಗಡೆ ಜಿಂಕೆ. ಸೊ ಇಲ್ಲಿ ನೋಡಿ ಜಿಂಕೆಗಳಿದೆ ನೋಡಿ, ಇಲ್ಲೆರಡು ಇದೆ, ಆ ಕಡೆ ಒಂದಿದೆ, ತುಂಬ ಇದೆ ಇಲ್ಲಿ. ಕ್ಯಾಮ್ರಾಗೆ ಹೆಂಗೆ ಕಾಣಿಸ್ತಿದೆಯೋ ನನಗೆ ಗೊತ್ತಿಲ್ಲ. ಸೊ ನೋಡಿ ಜಿಂಕೆಗಳು ಊಟ ಮಾಡ್ತಾ ಇದೆ, ಬೆಳಗ್ಗೆ ಟಿಫನ್ ಮಾಡ್ತಿದೆ ನೋಡಿ, ಪಕ್ಕದಲ್ಲೇ ನೀರು ಇಟ್ಕೊಂಡೈತೆ. ಗೈಸ್ ಇಲ್ಲಿ ಕೇರಳ ಎಂಟ್ರ್ ಆದ್ರಿ, ಇಲ್ಲಿ ನೋಡಿ ಇವ್ರ ಕೈಯಲ್ಲಿ ಲಾಟ್ರಿ ಸೆಲ್ ಮಾಡ್ತಾವ್ರೆ. ಕೇರಳದಲ್ಲಿ ಫುಲ್ ಲಾಟ್ರಿ ದಂಧೆನೇ ಅಂದ್ಕೊಳ್ಳಿ. ಸೊ ಎಂಟ್ರ್ ಆಗಿ ಇಲ್ಲಿ ಹೋಟೆಲ್ಗೆ ಒಂದು ಬ್ರೇಕ್ಫಾಸ್ಟ್ ಸ್ಟಾಪ್ ಹಾಕಿದ್ದೀವಿ. ಸೊ ಇಲ್ಲೆಲ್ಲ ಕಡೆ ಲಾಟ್ರಿ ಸೆಲ್ ಮಾಡ್ತಾ ಇರ್ತಾರೆ, ನಾವು ಯಾವುದು ಈಸ್ಕೊಂಡಿಲ್ಲ. ಸೊ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಗೈಸ್, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಬನ್ನಿ. ಸೊ ಹಾಕ್ಕೊಳ್ಳಿ ಬ್ರೇಕ್ಫಾಸ್ಟ್ ನೀವು ಹಂಗೆ ಹೊಟ್ಟೆಗೆ. ಓ ಗೈಸ್ ಇಲ್ಲಿ ನೋಡಿ ಸಲಗ ಫಾರೆಸ್ಟಲ್ಲಿ ನಾಷ್ಟ ಮಾಡ್ತಾ ಇದ್ದೆ ಗೈಸ್, ನಾಷ್ಟ ಮಾಡ್ತಾ ಇದ್ದೆ ಸಲಗ. ಕ್ರೇಜಿ ಆಗೈತೆ ಅಂದ್ಕೊಳ್ಳಿ. ಅರೆ ವಾ ಗೈಸ್, ನಮ್ಮ ಮಾಮ್ ಒಬ್ರು ಹೇಳ್ತಾ ಇದ್ರು ಕಾರಲ್ಲಿ ನಿನ್ಗೆ ಸಲಗ ತೋರಿಸ್ತೀನಿ ಕಣೋ ಈ ಫಾರೆಸ್ಟ್ ದಾಟೋಷ್ಟರಲ್ಲಿ ಅಂತ. ಅಂತೂ ಇಂತೂ ಸಲಗ ಕಾಣಿಸೇ ಬಿಡ್ತು. ಇಲ್ಲಿ ನೋಡಿ ಫಾರ್ಚುನರ್ಗಳು ಹೆಂಗೆ ನುಗ್ತೈತೆ ಬ್ಯಾಕ್ ಟು ಬ್ಯಾಕ್. ಅಣ್ಣ ಹೇಳ್ತವ್ರೆ ನೋಡಿ, ಹಾಯ್. ಕ್ರೇಜಿ ಆಗೈತೆ ಅಂದ್ಕೊಳ್ಳಿ. ಜಿಂಕೆಗಳು ನೋಡಿದ್ವಿ, ಸಲಗನೂ ನೋಡ್ಬಿಟ್ಟೆ. ಇನ್ನು ಏನೇನು ಹುಲಿ ಗಿಲಿ ಕಾಣಿಸಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಳ್ಳಿ. ಸೊ ಗೈಸ್ ಇಲ್ಲಿ ನೋಡಿ ಕೇರಳ ಅಲ್ಲಿ ಹೋಗ್ತಾ ಇದ್ದೀವಿ. ಮಳೆ ಬೇರೆ ಸ್ಟಾರ್ಟ್ ಆಗಿದೆ, ಚಿಂದಾಗಿದೆ ಅಂದ್ಕೊಳ್ಳಿ ಕ್ಲೈಮೇಟು, ವೆದರು. ಇಲ್ಲಿ ನೋಡಿ ರೋಡ್ ಹೆಂಗಿದೆ ಅಂತ. ಕ್ರೇಜಿ ಆಗೈತೆ ಅಂದ್ಕೊಳ್ಳಿ ಗೈಸ್. ವಿಡಿಯೋ ಮಾತ್ರ ಫುಲ್ಲಾಗಿ ನೋಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಕ್ರೇಜಿ ಆಗೈತೆ ಮಾತ್ರ ರೈಡ್ಸ್, ಇದು ನೆಕ್ಸ್ಟ್ ಲೆವೆಲ್ ರೈಡ್ಸ್ ಅಂದ್ಕೊಳ್ಳಿ. ಇದು ಮಳೆ ನೋಡಿ. ಸೊ ಗೈಸ್ ಇಲ್ಲಿ ನೋಡಿ ಕೊಟ್ಟಿಯೂರು ನಿಯರ್ ಬೈ ರೀಚ್ ಆಗಿದ್ದೀವಿ. ಇಲ್ಲಿ ನೋಡಿ ರೈಟ್ ಸೈಡಲ್ಲಿ ಬಸ್ ಸ್ಟಾಪ್ ಇದೆ, ಲೆಫ್ಟ್ ಸೈಡಲ್ಲಿ ರೆಡ್ ಬಸ್ ಇದೆ KSRTC. ಸೊ ಇಲ್ಲಿ ನೋಡಿ ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಕೊಟ್ಟಿಯೂರು ರೈಟ್ ಅಂತ. ಹೋಗೋಣ ಬನ್ನಿ. ಇಲ್ಲಿ ನೋಡಿ ಹೆಂಗಿದೆ ಲೊಕೇಶನ್ ಇದು. ಈ ಕಡೆ ಫುಲ್ಲು ಗ್ರೀನರಿ, ಸೆಂಟ್ರಲ್ ರೋಡು. ಕ್ರೇಜಿ ಅಂದ್ಕೊಳ್ಳಿ. ನೋಡಿ ಫುಲ್ಲು ಗ್ರೀನರಿ. ಸೊ ಗೈಸ್ ಕೊಟ್ಟಿಯೂರು ರೀಚ್ ಆಗೋಕ್ಕೆ ಇಲ್ಲಿ ನೋಡಿ ಫುಲ್ಲು ಬ್ಲಾಕ್ ಆಗಿಬಿಟ್ಟೈತೆ, ಕ್ಯೂ ಅಲ್ಲಿ ಇದ್ದೀವಿ. ಎಲ್ಲ ಜಾಮ್ ಆಗಿಬಿಟ್ಟೈತೆ. ಎಲ್ಲ ನೋಡಿ ಮಾತಾಡ್ಸ್ತವ್ರೆ, ಹಾಯ್. ಸಕ್ಕತ್ತಾಗಿದೆ, ಫುಲ್ ಜಾಮ್ ಆಗಿದೆ ಗೈಸ್. ನೋಡಿ ಯಾರೋ ಬರೀತಾರೆ, ಮಾತಾಡ್ಸೋಣ. ನಾನು ಮನು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ಜಾಲಿ ಮಾಡ್ತವ್ರೆ ಬಾಯ್ಸ್ ಎಲ್ಲ ರೋಡಲ್ಲಿ. ನಾನು ಮನು ಅಂಕಲ್, ಫುಲ್ ಜಾಮ್ ಇದೆ. ಅಣ್ಣ ನೋಡಿ ಹಾಯ್ ಹೇಳ್ತವ್ರೆ, ಹಾಯ್. ನೋಡಿ ಫುಲ್ಲು ಹಾಯ್. ಗೈಸ್ ಮೂವ್ ಆಗ್ತಾ ಇದ್ದೀವಿ, ಲೈಟಾಗಿ ಮೂವ್ ಆಗ್ತಿದೆ, ಹೋಗ್ತಾ ಇದ್ದೀವಿ ನೋಡಿ. ಫುಲ್ ಜಾಮ್ ಆಗಿದೆ. ಸೊ ಲೈಟಾಗಿ ಮೂವ್ ಆಗ್ತಿದೆ, ಟ್ರಾಫಿಕ್ ಇದೆ ಫುಲ್ಲು. ನೋಡೋಣ ಬನ್ನಿ. ನೋಡಿ ಈ ಕಡೆ ಫುಲ್ಲು. ಇಲ್ಲಿ ನೋಡಿ ಗೈಸ್ ಕಾರುಗಳೆಲ್ಲ ಹಿಂಗೆ ನಿಂತೋಗಿದೆ ಆನ್ ದಿ ವೇ ಅಲ್ಲಿ. ಹತ್ತಬೇಕಾದ್ರೆ ಅಪ್ ಇದೆ, ಹೋಗ್ಬೇಕಾದ್ರೆ ಡೌನ್ ಇದೆ. ಸೊ ಹೋಗ್ಬೇಕಾದ್ರೆ ಏನು ತೊಂದರೆ ಇಲ್ಲ ಅನ್ಸುತ್ತೆ, ಬರಬೇಕಾದ್ರೆ ನೋಡಿ ಈ ಕಡೆ ನೋಡಿ ಲೊಕೇಶನ್ ಹೆಂಗಿದೆ ಅಂತ. ಇಲ್ಲಿ ನೋಡಿ ಕಾರುಗಳೆಲ್ಲ ಫುಲ್ಲು ಏನೋ ಇದಾಗ್ಬಿಟ್ಟಿದೆ, ಕಾರುಗಳೆಲ್ಲ ನಿಂತ್ಬಿಟ್ಟವ್ರೆ ಬ್ಯಾಕ್ ಟು ಬ್ಯಾಕು. ಸೊ ಕಾರುಗಳದ್ದೇನೋ ಪ್ರಾಬ್ಲಮ್ ಇಲ್ಲ, ಡ್ರೈವರ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಅದೆಲ್ಲ. ಇಲ್ಲಿ ನೋಡಿ ಈ ಕಡೆ ಲೊಕೇಶನ್ನು, ಒಂದು ಕಡೆ ಕಾರುಗಳು ಫುಲ್ಲು ಕೈ ಕೊಟ್ಬಿಟ್ಟೈತೆ. ಹಾಯ್ ಬೇಜಾಗೈತೆ ನೋಡಿ ಗೈಸ್. ಟ್ರಾಫಿಕ್ ಎಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಬರ್ತಾ ಇದ್ದೀವಿ. ಈ ಕಡೆ ನೋಡಿ ರೈಟ್ ಸೈಡಲ್ಲಿ ಲೊಕೇಶನ್ ಹೆಂಗಿದೆ ನೋಡಿ, ಬೇಜಾಗೈತೆ ಲೊಕೇಶನ್ ಮಾತ್ರ. ಇವಾಗ ತಾನೇ ಫಾಗ್ ಎದಳ್ತೈತೆ ಎಲ್ಲ ಕಡೆ. ಇಲ್ಲಿ ನೋಡಿ ಏರ್ ಪಿನ್ ಬೆಡ್ ಅಂತೆ, 5x5 ಅಂತೆ, 5 ಏರ್ ಪಿನ್ ಬೆಡ್ಸ್ ಇದೆ ಅನಿಸುತ್ತೆ. ನೋಡೋಣ ಬನ್ನಿ. ಒಂದು ಕ್ರಾಸ್ ಆಗ್ತಾ ಇದ್ದೀವಿ ಗೈಸ್. ಲೊಕೇಶನ್ ಅಂತೂ ನೋಡಿ ನಾನಂತೂ ಕಳೆದೋದೆ ಅಂದ್ಕೊಳ್ಳಿ. ಎಲ್ಲ ಕಡೆ ಫುಲ್ ಗ್ರೀನರಿ, ಫಾಗ್ ಹಂಗೆ ಮರದಿಂದ ಎದ್ದೊಳ್ತಾ ಇದೆ ಅಂದ್ಕೊಳ್ಳಿ. ಸೊ ನಮ್ಮ ಮುಂದೆನೇ ಪಾಸ್ ಆಗ್ತಿದೆ ಫಾಗ್ ಎಲ್ಲ, ಮಾತ್ರ ಕ್ರೇಜಿ. ಇಲ್ಲಿ ನೋಡಿ ಚಿಂದಿ ಲೊಕೇಶನ್ ಗುರು. ರೋಡ್ಗಳೆಲ್ಲ ಸೈಕಾಗೈತೆ ಅಂದ್ಕೊಳ್ಳಿ. ಇಲ್ಲಿ ಕೊಟ್ಟಿಯೂರ್ಗೆ ಹೋಗೋ ರೋಡಲ್ಲಿ ಕ್ರೇಜಿ ಆಗೈತೆ ಗುರು. ಇಲ್ಲಿ ನೋಡಿ ಹೆಂಗೆ ಹೋಗ್ತಾ ಇದ್ದೀವಿ, ಕ್ರೇಜಿ ಫುಲ್ಲು ಜಾಲಿ ಅಂದ್ಕೊಳ್ಳಿ ಗೈಸ್. ಕೊಟ್ಟಿಯೂರ್ ಹತ್ರ ರೀಚ್ ಆಗೋದ್ವಿ ನೋಡಿ. ಇಲ್ಲಿ ಸ್ವಲ್ಪ ಜಾಮ್ ಇದೆ, ಎಲ್ಲ ಕ್ರೇಜಿ ಆಗೈತೆ ಅಂದ್ಕೊಳ್ಳಿ. ಇಲ್ಲಿ ನೋಡಿ ಅಣ್ಣ ಹಾಯ್ ಹೇಳ್ತವ್ರೆ, ಹಾಯ್. ಇಲ್ಲಿ ನೋಡಿ ಗೈಸ್ ಸ್ವಲ್ಪ ಜಾಮ್ ಆಗಿದೆ. ಕೊಟ್ಟಿಯೂರಂತೂ ರೀಚ್ ಆಗೋದ್ರಿ, ಹೋಗೋಣ ಬನ್ನಿ. ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ದೇವಸ್ಥಾನಕ್ಕೆ ಹೋಗೋಕ್ಕೆ.
ನೋಡಿ ಫುಲ್ ವಿಡಿಯೋ ನೋಡಿ, ನಿಮಗೂ ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡಿ ಕಾಪ್ಸ್ ಇದ್ದಾರೆ, ಟ್ರಾಫಿಕ್ನ ರಿಲೀಸ್ ಮಾಡ್ತಾವ್ರೆ ನೋಡಿ. ಸೊ ಗೈಸ್ ನೋಡಿ ಕೊಟ್ಟಿಯೂರು ರೀಚ್ ಆಗೋದ್ರಿ. ಇಲ್ಲಿ ನೋಡಿ ಪಾರ್ಕಿಂಗು. ಸೊ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಕ್ರೇಜಿ ಆಗೈತೆ ಅಂದ್ಕೊಳ್ಳಿ ಲೊಕೇಶನು. ಪಾರ್ಕಿಂಗ್ ಅಂತೂ ಫುಲ್ ಆಗಿದೆ ಪಾರ್ಕಿಂಗು. ಜಾಗ ಇದೆ ಬಟ್ ಓಕೆ ಅಂದ್ಕೊಳ್ಳಿ. ಇಲ್ಲಿ ನೋಡಿ ಯಾರೋ ಸಜೆಷನ್ ಕೊಡ್ತಾವ್ರೆ ಹೋಗಿ ಬಂದವರು. ಇಲ್ಲಿ ನೋಡಿ ಗೈಸ್, ಹೆಸರು ಚಿನ್ನ ಅನ್ಬಿಟ್ಟು. ಎಲ್ಲಿಂದ ಬಂದಿರೋದು? ಕಿರಣ್. ನಮ್ದು ರಾಮಚಂದ್ರನಗರ ಎರನ್ಪಾಳ್ಯ, ಡೋರ್ ನಂಬರ್ 96, ಕೇರ್ಪುರಮ್. ಕೇರ್ಪುರದಿಂದ ಬಂದಿದ್ದೀವಿ. ಎಡಿಟ್ ಮಾಡ್ರಿ ಇವ್ನ. ಅದೇ ನಮ್ಮ ಹೆಸರು ಕಿರಣ್ ಅಂತ. ನಾವು ರಾಮಚಂದ್ರನಗರದಿಂದ ಬಂದಿದ್ದೀವಿ. ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಚಂದ್ರು ಅಂತ. ಸರ್ ನಿಮ್ಮ ಹೆಸರೇನು? ಹನುಮಂತ್. ಎಲ್ಲಿಂದ ಬಂದಿರೋದು? ರಾಮಮೂರ್ತಿ ನಗರದಿಂದ. ಹೇಳಿ. ಗೈಸ್ ಹೋಗೋಣ ಬನ್ನಿ. ಇಲ್ಲಿ ನೋಡಿ ಕೊಟ್ಟಿಯೂರು ಬೋರ್ಡ್ ಹಾಕಿದ್ದಾರೆ, ಕೊಟ್ಟಿಯೂರು ಟೆಂಪಲ್ ಅಂತ. ಸೊ ಗೈಸ್ ಇಲ್ಲಿ ಮುಂದೆ ನಿಮಗೆ 2 ಆರ್ಚ್ ಕಾಣಿಸ್ತಾ ಇದೆಯಲ್ಲ, ರೈಟ್ ಸೈಡ್ ಇರೋದು ಇಕ್ಕೆರೆ, ಲೆಫ್ಟ್ ಸೈಡ್ ಇರೋದು ಅಕ್ಕೆರೆ. ಸೊ ಅಕ್ಕೆರೆ ಕೊಟ್ಟೂರು ಅಂತಾರಲ್ಲ, ಸೊ ಅಕ್ಕೆರೆ ಇಕ್ಕೆರೆ ಅಂತ 2 ಇದು. ಸೊ ಆ ಕಡೆ ಬಂದ್ಬಿಟ್ಟು ಇಕ್ಕೆರೆ, ಈ ಕಡೆ ಬಂದ್ಬಿಟ್ಟು ಅಕ್ಕೆರೆ. ನಾನು ಅಕ್ಕೆರೆ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ ಎಂಟ್ರ್ ಆಗ್ತಾ ಇದ್ದೀನಿ. ಫುಲ್ ಅಂಗಡಿಗಳೆಲ್ಲ ಇದೆ ಇಲ್ಲಿ. ಇಲ್ಲಿ ನೋಡಿ ಫುಲ್ಲು ಅಂಗಡಿಗಳೆಲ್ಲ ಇದೆ, ಚೆನ್ನಾಗಿದೆ ಪ್ಲೇಸ್, ಮಾತ್ರ ಚೆನ್ನಾಗಿದೆ ಅಂದ್ಕೊಳ್ಳಿ. ಗೈಸ್ ಇಲ್ಲಿ ನೋಡಿ ಒಂದು ವಾಟರ್ ಫ್ಲೋ ಆಗ್ತಿದೆ, ನದಿ ಇದು ನೋಡಿ. ಕ್ರೇಜಿ ಆಗೈತೆ ನೋಡಿ. ಎಲ್ಲರೂ ಸ್ವಿಮ್ ಹೊಡಿತಾ ಇದ್ದಾರೆ, ಎಲ್ಲರೂ ಕ್ರೇಜಿಯಾಗಿ ಆಟ ಆಡ್ತಾವ್ರೆ ನೋಡಿ. ಅಲ್ಲಿ ನೋಡಿ ನೀರಲ್ಲಿ. ಸೊ ಬ್ರಿಡ್ಜ್ ಇದೆ, ಈ ಥರ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬ್ರಿಡ್ಜ್ ದಾಟ್ಕೊಂಡೇ ಹೋಗ್ಬೇಕು ಅಂದ್ಕೊಳ್ಳಿ. ರಿವರು. ಸೊ ಅಲ್ಲಿ ನೋಡಿ ರಿವರ್ ಕ್ರಾಸ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ರೋಡಿಂಗ್ ಇರುತ್ತೆ ನೋಡಿ. ಎಲ್ಲ ನೋಡಿ ರಿವರ್ ಕ್ರಾಸ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ರೋಡ್ ಹಿಂಗಿರುತ್ತೆ ನೋಡಿ. ಸೊ ಇಲ್ಲಿ ನೋಡಿ ಗೈಸ್ ರಿವರು ಕ್ರೇಜಿ ಫ್ಲೋ ಆಗ್ತೈತೆ. ಬಾವ್ಲಿ ರಿವರ್ ಇದು. ಮುಂದೆ ನೋಡಿ ಫುಲ್ ಮೌಂಟೇನ್ಸು, ಕ್ರೇಜಿ ವ್ಯೂ ಅಂದ್ಕೊಳ್ಳಿ. ಇಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ ನೋಡಿ ನೀರಲ್ಲಿ. ಫುಲ್ ಸಖತ್ತಾಗಿದೆ ಅಂದ್ಕೊಳ್ಳಿ. ಇಲ್ಲಿ ನೋಡಿ ಬ್ರಿಡ್ಜ್ ಐತೆ ಈ ಥರ. ಸೊ ಕ್ರೇಜಿಯಾಗಿ ಐತೆ ಅಂದ್ಕೊಳ್ಳಿ, ಸೂಪರ್ ಆಗಿದೆ ಅಂತೂ. ಇದು ವಾಟರ್ ಫ್ಲೋ ಮಾತ್ರ ಕ್ರೇಜಿ ಆಗೈತೆ ಅಂದ್ಕೊಳ್ಳಿ, ಸಖತ್ತಾಗಿದೆ ಗೈಸ್. ಬಾವ್ಲಿ ರಿವರ್ ಫ್ಲೋ ಕ್ರೇಜಿ, ಫುಲ್ ಫಾಸ್ಟ್ ಆಗಿದೆ, ಕ್ರೇಜಿ ಆಗೈತೆ ಅಂದ್ಕೊಳ್ಳಿ. ಈ ಥರ ನೋಡಿ ಬ್ರಿಡ್ಜು. ಗೈಸ್ ಬ್ರಿಡ್ಜ್ ಎಲ್ಲ ಇಳಿದ್ಬಿಟ್ಟು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ ಹಿಂಗಿದೆ ರೋಡು, ಕ್ರೇಜಿ ಆಗೈತೆ ಅಂದ್ಕೊಳ್ಳಿ ರೋಡ್ಸ್ ಎಲ್ಲ. ಇಲ್ಲಿ ನೋಡಿ ಮುಂದೆ ಒಂದು ಬ್ರಿಡ್ಜ್ ಕಾಣಿಸ್ತಿದೆ, ಹೋಗೋಣ ಬನ್ನಿ. ನೋಡಿ ಎಲ್ಲ ನಡ್ಕೊಂಡು ಹೋಗ್ತಿದ್ದೀವಿ. ಸೊ ಗೈಸ್ ಇದು ಎಕ್ಸಿಟ್ ಆಗೋ ಬ್ರಿಡ್ಜು. ಸೊ ಇಲ್ಲಿ ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಹೋಗ್ತಿದೆಯಲ್ಲ, ಈ ಕಡೆ ಒಂದು ಬ್ರಿಡ್ಜ್ ಇದೆ. ಇದ್ರ ಕೆಳಗಡೆನೇ ನಡ್ಕೊಂಡು ಹೋಗೋದು ಇದಿದೆ ನೋಡಿ. ಸೊ ನೋಡಿ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆ ಅಂದರೆ ಹಿಂಗೆ ನೀರಲ್ಲಿ ಹೋಗ್ಬೋದು, ಮೇಲೆ ಅಂದರೆ ನೀರಿರಲ್ಲ. ಸೊ ಇಲ್ಲಿ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಈ ಥರ ನೀರಲ್ಲಿ. ಇಲ್ಲಿ ನೋಡಿ ರೈಟ್ ಸೈಡಲ್ಲಿ ಒಂದು ಅಂಕಲ್ಲು ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ, ಅದು ಅವ್ರವ್ರ ಇಷ್ಟ. ಬ್ರಿಡ್ಜ್ ಮೇಲೇನೂ ಹೋಗ್ಬೋದು, ಕೆಳಗಡೆನೂ ಹೋಗ್ಬೋದು, ಚೆನ್ನಾಗಿರುತ್ತೆ ನೀರಲ್ಲಿ ಹೋದರೆ. ಇವಾಗ ಗೈಸ್ ಟೆಂಪಲ್ ನಿಯರ್ ಬೈ ರೀಚ್ ಆಗೋದ್ರಿ. ಇಲ್ಲಿ ನೋಡಿ ಕ್ಯೂ ಅಂತೂ ನೋಡಿ, ನಾನಂತೂ ಕಳೆದೋದೆ ಅಂದ್ಕೊಳ್ಳಿ. ಎಷ್ಟು ಜನ ಇದ್ದಾರೆ ನೋಡಿ ಕ್ಯೂ. ಇಲ್ಲಿ ನೋಡಿ ಇಲ್ಲೇ ಟೆಂಪಲ್ ಇರೋದು. ಸೊ ಕ್ರೇಜಿ ಆಗೈತೆ ಗೈಸ್, ಫುಲ್ಲು ವಾಟ್ರೆ ಅಂದ್ಕೊಳ್ಳಿ ಕೆಳಗಡೆ ಎಲ್ಲ. ಕ್ಯೂ ನೋಡಿ, ಕ್ಯೂ ಅಂತೂ ನೋಡಿ ನಾನಂತೂ ಕಳೆದೋಗ್ಬಿಟ್ಟೆ ಅಂದ್ಕೊಳ್ಳಿ. ಸೊ ಹೆಂಗೆ ದರ್ಶನ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಇಲ್ಲಿ ನೋಡಿ ದೇವಸ್ಥಾನದಿಂದ ಈ ಸೈಡ್ ಹೋಗ್ತಾ ಇದ್ದೀವಿ. ಸೊ ಫುಲ್ಲು ರಶ್ ಇದೆ ಗೈಸ್, ಕ್ರೌಡ್ ನೋಡಿ ನೀವೇ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಕ್ರೇಜಿಯಾಗಿ ಐತೆ ಮಾತ್ರ, ಲೊಕೇಶನ್ ಮಾತ್ರ ಕ್ರೇಜಿಯಾಗಿ ಐತೆ. ಟೆಂಪಲ್ ಎಲ್ಲ ಸಖತ್ತಾಗಿದೆ ನೋಡಿ ಚಿಕ್ಕದಾಗಿ. ಸೊ ದಿಸ್ ಈಸ್ ಕಲ್ಚರ್ ಇದು. ಸೊ ನೇಚರಲ್ಲಿ ಕಲ್ಚರ್ ಆದರೆ ಹೆಂಗೆ ಇರುತ್ತೆ. ಸೊ ಇಲ್ಲಿ ನೋಡಿ ಈ ಕಲ್ಲಿಗೆ ಉಜ್ಜಿದ್ರೆ ನಿಮಗೆ ಗಂಧ ಸಿಗುತ್ತೆ, ಇಲ್ಲಾಂದರೆ ವಿಭೂತಿ ಸಿಗುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಥರ ಇದು ಸಿಗುತ್ತಂತೆ ಇಲ್ಲಿ. ಸೊ ಅದೆಲ್ಲ ಕಲ್ಲು ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದೊಂದು ಕಲ್ಲಲ್ಲೂ ಒಂದೊಂದು ಏನೋ ಸ್ಪೆಷಾಲಿಟಿ ಇರುತ್ತೆ ಅನಿಸುತ್ತೆ. ಒಬ್ಬೊಬ್ರಿಗೆ ಗಂಧ ಸಿಗುತ್ತೆ, ಒಬ್ಬೊಬ್ರಿಗೆ ವಿಭೂತಿ ಕುಂಕುಮ ಬೇರೆ ಥರ ಎಲ್ಲ ಸಿಗುತ್ತೆ, ಡಿಫ್ರೆಂಟಾಗಿ ಸಿಗುತ್ತೆ. ಸೊ ಇಲ್ಲಿ ನೋಡಿ ಎಲ್ಲ ಹಿಂಗೆ ಉಜ್ಜಿ ಹಿಂಗೆ ಬೊಟ್ಟು ಇಟ್ಕೊಳೋದು ನೋಡಿ, ಹಿಂಗೆ ಕ್ರೇಜಿಯಾಗಿ ಐತೆ ಗೈಸ್. ಸೊ ಕೊಡುವೆಲ್ ಅಣ್ಣ ಏನಂತೀರಾ ನೀವು? ಭಾರಿ ಚೆನ್ನಾಗಿದೆ ದೇವಸ್ಥಾನ. ಲಕ್ಕಿ ಆಯ್ನಾ ಹೆಂಗಿದಪ್ಪ? ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು, ತುಂಬ ಚೆನ್ನಾಗಿದೆ. ಅನ್ಎಕ್ಸ್ಪೆಕ್ಟೆಡ್ ಬಂದಿರೋದು ಆಗ್ಲೇ ಏನಪ್ಪ ದೇವಸ್ಥಾನ ಸುಮಾರು ಕೋಡಿ
ಹೇಗಿದೆ ಬ್ರದರ್ ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿದೆ, ಸ್ವರ್ಗ ಅನ್ಬೋದು. ಹೌದಾ? ಇಲ್ಲಿ ನೋಡಿ ಗೈಸ್, ನೇಚರಲ್ಲಿ ಕಲ್ಚರು ಇದೆ ಅಂದ್ಕೊಳ್ಳಿ. ದೇವಸ್ಥಾನ ಹತ್ರ ನೋಡಿ ಹೆಂಗಿರುತ್ತೆ ವ್ಯೂ, 360 ಡಿಗ್ರಿ ನೋಡಿ ವ್ಯೂ ಹೆಂಗಿದೆ ಅಂತ. ಸೊ ಅಲ್ಲಿ ನೋಡಿ ಮುಂದೆ ಚಿಕ್ಕದಾಗಿ ಕಾಣಿಸ್ತಿದೆಯಲ್ಲ, ಅಲ್ಲೇ ದೇವ್ರು ಇರೋದು. ಸೊ ನೇಚರಲ್ಲಿ ಕಲ್ಚರ್ ಆಗಿ ಮಿಕ್ಸ್ ಆದರೆ ಹಿಂಗಿರುತ್ತೆ. ಸೊ ಇದನ್ನು ಹಿಂಗೆ ಫಾಲೋ ಮಾಡ್ಕೊಂಡಿರ್ಬೇಕಂತ ನಾನು ಬಯಸ್ತೀನಿ. ಇದೇ ನೋಡಿ ಸಕ್ಕತ್ತಾಗಿದೆ ಮಾತ್ರ ಲೊಕೇಶನ್ನು, ವ್ಯೂ ಎಲ್ಲ. ಇಲ್ಲಿ ನೋಡಿ ಕ್ರೌಡ್ ಎಷ್ಟು ಜನ ಇದ್ದಾರೆ, ಕ್ರೇಜಿಯಾಗೈತೆ ಅಂದ್ಕೊಳ್ಳಿ. ಸೂಪರಾಗಿದೆ ಮಾತ್ರ. ಇಲ್ಲಿ ನೋಡಿ ಫುಲ್ಲು, ಇಲ್ಲಿ ನೋಡಿ ಮರ ಇಲ್ಲಿ ಇರೋದು ದೇವಸ್ಥಾನ ಮುಂದೆ ಒಂದೇ ಒಂದು ಸಿಂಗಲ್ ಮರ ಇರೋದು. ಇದರಲ್ಲಿ ಈ ಬಾರ್ಡ್ರ್ ಇದೆಯಲ್ಲ, ಏನು ನೀರೆಲ್ಲ ಇದೆಯಲ್ಲ ಇಲ್ಲಿ, ಸೊ ಈ ಬಾರ್ಡ್ರ್ ಒಳಗಡೆ ಇರೋದು ಒಂದೇ ಒಂದು ಮರ ಅಂದ್ಕೊಳ್ಳಿ. ಇಲ್ಲಿ ನೋಡಿ ತೀರ್ಥ ಕೊಡ್ತಿದ್ದಾರೆ ಅಣ್ಣ. ಸೊ ಇಲ್ಲಿ ನೋಡಿ ಎಲ್ಲ ಈ ಕಡೆ ಎಲ್ಲ ಹಿಂಗೆ ತೀರ್ಥ ಕೊಡೋದು ನೋಡಿ, ಎಲ್ಲ ತೀರ್ಥ ಕುಡಿತಾ ಇದ್ದಾರೆ. ಸೊ ಇಲ್ಲಿ ನೋಡಿ ಯಾರು ಬೇಕಾದರೂ ಕೊಡ್ಬೋದು ತೀರ್ಥ. ಸೊ ಎಲ್ಲ ತೀರ್ಥ ತಗೊತಾ ಇದ್ದಾರೆ ನೋಡಿ. ಚೆನ್ನಾಗಿದೆ, ಒಂಥರ ಕಲ್ಚರು, ಇದು ರಿಯಲ್ ಕಲ್ಚರ್ ಅಂದರೆ ಸಖತ್ತಾಗಿದೆ ನೋಡಿ. ಸೊ ನೋಡಿ ಎಲ್ಲ ತೀರ್ಥ ತಗೊತಾ ಇದ್ದಾರೆ. ಸೊ ಇಲ್ಲಿ ನೋಡಿ ಗೈಸ್, ತೀರ್ಥ ನೋಡಿ ಇರುತ್ತೆ, ಒಳಗಡೆ ಕಾಸೆಲ್ಲ ಹಾಕಿದ್ದಾರೆ. ಇಲ್ಲಿ ನೋಡಿ ಇವ್ರು ಯಾರೋ ಉಳಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ ಮರ ಇದೆಯಲ್ಲ, ಸಿಂಗಲ್ ಮರ ಹತ್ರ ಇಲ್ಲೇ ಕಲ್ಲಿಗೆ ಎಲ್ಲ ಇರುತ್ತೆ. ಸೊ ಅದನ್ನು ನೀವು ರಬ್ ಮಾಡಿದರೆ ನಿಮಗೆ ಅದು ಗಂಧ ಆಗುತ್ತೆ. ಸೊ ಯಾರ್ಯಾರಿಗೆ ಏನೇನು ಸಿಗುತ್ತೆ ಅಂತ ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನೋಡಿ ಬ್ಯಾಕ್ ಸೈಡ್ ಹೋಗೋಣ. ಸೊ ಇಲ್ಲಿ ನೋಡಿ ಗೈಸ್, ಇಲ್ಲಿ ಚಿಕ್ಕದಾಗಿ ಒಂದು ದೀಪ ಇಟ್ಟಿದ್ದಾರೆ, ತೋರಿಸ್ತೀನಿ ಇಲ್ಲಿ. ಸೊ ದೇವಸ್ಥಾನ ಹಿಂದ್ಗಡೆ ಅಂದ್ಕೊಳ್ಳಿ ಇದು ಪ್ಲೇಸ್. ಇಲ್ಲಿ ನೋಡಿ ದೀಪ ಹಾಕಿದ್ದಾರೆ, ಎಲ್ಲರೂ ಆಶೀರ್ವಾದ ತಗೊಳ್ಳಿ. ಕಾಸೆಲ್ಲ ಹಾಕಿದ್ದಾರೆ. ಸೊ ದೀಪ ಒಂದು ಇಟ್ಟಿದ್ದಾರೆ ಇಲ್ಲಿ. ಮುಂದೆ ಹೋಗೋಣ ಬನ್ನಿ ಹಂಗೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಏನೋ ಮಾಡ್ತಿದ್ದಾರೆ ಇವರು, ಗಂಧ ಮಾಡ್ತಿದ್ದಾರೆ. ಸೊ ಈ ಕಡೆ ಬಂದರೆ ನೋಡಿ ಇಲ್ಲಿಂದನೂ ದೇವರು ಕಾಣಿಸ್ತಾರೆ. ಸೊ ನಿಧಾನಕ್ಕೆ ನೋಡಿದ್ರೆ ಕಾಣಿಸ್ತಾರೆ. ಫುಲ್ಲು ಕ್ರೌಡ್ ಜಾಸ್ತಿ ಇದೆ ನೋಡಿ. ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ಸೌದೆಗಳೆಲ್ಲ ಇಟ್ಕೊಂಡಿದ್ದಾರೆ. ಇಲ್ಲಿ ಏನೋ ಕೆಟ್ಟದಾಗಿತ್ತಲ್ಲ ಮಾತಾಡ್ತಿರ್ತಾರೆ ಇವರು, ಏನೋ ಗೊತ್ತಿಲ್ಲ. ನೋಡಿ ಇಲ್ಲಿಂದನೂ ದೇವ್ರು ಕಾಣಿಸ್ತಾರೆ ನಿಮಗೆ ನೋಡಿದ್ರೆ. ಸೊ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿದೆ ನನಗೆ ಗೊತ್ತಿಲ್ಲ. ಈ ಕ್ಯಾಮ್ರಾದಲ್ಲೆಲ್ಲ ಕಾಣಿಸಲ್ಲ, ಕಣ್ಣು ಮಾತ್ರ ಹೆಂಗೆ ಕಾಣಿಸ್ತದೆ ಅಂದ್ಕೊಳ್ಳಿ. ಸೊ ಗೈಸ್, ದೇವಸ್ಥಾನದಿಂದ ಒಂದು ರೌಂಡ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ ಮುಂದೆ ಫುಲ್ಲು ಕ್ರೌಡು. ಈ ಕಡೆ ನೋಡಿ ಪ್ರಸಾದ ಎಲ್ಲ ಇಲ್ಲಿ ಸಿಗುತ್ತೆ ರೈಟ್ ಸೈಡಲ್ಲಿ ನೋಡಿ. ದೇವಸ್ಥಾನದಿಂದ ಫುಲ್ ಕ್ರೌಡಿಂಗ್ ಇದೆ. ಕೆಳಗಡೆ ನೋಡಿದ್ರೆ ಫುಲ್ಲು ನೀರು ಅಂದ್ಕೊಳ್ಳಿ. ಈ ನೀರು ಆಟೋಮೆಟಿಕ್ ಅಲ್ಲಿಂದನೇ ಇದಾಗುತ್ತಂತೆ, ಫಾರ್ಮ್ ಆಗುತ್ತಂತೆ. ಕ್ರೇಜಿಯಾಗೈತೆ ಗೈಸ್. ಸೊ ಗೈಸ್, ದರ್ಶನ ಎಲ್ಲ ಮಾಡಿಕೊಂಡು ಎಕ್ಸಿಟ್ ಆಗ್ತಾ ಇದ್ದೀವಿ ನೋಡಿ. ಎಲ್ಲ ಕಡೆ ನಿಮಗೆ ಇಲ್ಲಿ ದೇವಸ್ಥಾನದಲ್ಲಿ ಸಿಗೋದು ನೀರು ಮಾತ್ರನೇ. ಸೊ ಇಲ್ಲಿ ನೋಡಿ ರಿವರ್ ಫ್ಲೋ ಆಗ್ತೈತೆ, ಬಾವುಲಿ ರಿವರ್ ಅಂತ ಇದು. ಸೊ ಕ್ರೇಜಿಯಾಗೈತೆ ಗೈಸ್. ಇಲ್ಲಿ ನೋಡಿ ಫೋರ್ಸ್ ಹೆಂಗಿದೆ ನೋಡಿ, ಬ್ರಿಡ್ಜ್ ನೋಡಿ, ಇದು ಬ್ರಿಡ್ಜ್ ಮೇಲೆಯಿಂದ ನಡ್ಕೊಂಬರ್ಬೇಕು. ಸೊ ಇಲ್ಲೇನಾದರೂ ನಡ್ಕೊಂಬಂದರೆ ಹೊಡ್ಕೊಂಡು ಗಿಡ್ಕೊಂಡು ಹೋಗ್ಬಿಡ್ತೀರ. ಸೊ ಹುಷಾರಾಗಿರಿ. ಸೊ ನೀರ ಹತ್ರ ಎಲ್ಲ ಸ್ವಲ್ಪ ಹುಷಾರಾಗಿರಿ, ಫೋರ್ಸ್ ಇದೆ ತುಂಬ ನೋಡಿ. ಕ್ರೇಜಿಯಾಗೈತೆ ಗೈಸ್ ಮಾತ್ರ. ಸೊ ಗೈಸ್, ಇಲ್ಲಿ ನೋಡಿ ಟೆಂಪಲ್ ತೆಗೆಯೋದು ವರ್ಷಕ್ಕೆ ಬರೀ 28 ಡೇಸ್ ಅಷ್ಟೇ. ಅದರಲ್ಲಿ ಮೋಸ್ಟ್ಲಿ 10 ಡೇಸ್ ಏನೋ ಗರ್ಲ್ಸ್ಗೆ ಇದಿದೆ ನೋಡಿ, ಪ್ರಸಾದ ನೋಡಿ. ಸೊ ಗರ್ಲ್ಸ್ಗೆ ಅವಕಾಶ ಇದೆ ದರ್ಶನ ಮಾಡೋಕ್ಕೆ, ಆಮೇಲೆ ಇಲ್ಲ. ಇಲ್ಲಿ ನೋಡಿ ಫುಲ್ಲು ರಿವರ್ ಫ್ಲೋ. ಇಲ್ಲಿ ನೋಡಿ ನಮ್ಮ ಮಾಮ ಪ್ರಸಾದ ತಿಂತವ್ರೆ ನೋಡಿ. ಸೊ ಕ್ರೇಜಿಯಾಗೈತೆ ಗೈಸ್ ಲೊಕೇಶನ್ನು. ಇಲ್ಲಿ ನೋಡಿ ಬಾವ್ಲಿ ರಿವರು ಫುಲ್ಲು ಫಾಸ್ಟಲ್ಲಿ ಫ್ಲೋ ಆಗ್ತಿದೆ. ಅಲ್ಲಿ ನೋಡಿ ನೀರಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ. ಸೊ ಜಾಲಿ ಮಾಡ್ತಾವ್ರೆ ಅಂದ್ಕೊಳ್ಳಿ ಎಲ್ಲರೂ. ಸೊ ಆ ಕಡೆ ಒಂದು ಬ್ರಿಡ್ಜ್ ಐತೆ, ಈ ಕಡೆ ಒಂದು ಬ್ರಿಡ್ಜ್ ಐತೆ. ಮುಂದೆ ನೋಡಿ ಫುಲ್ ಮೌಂಟೇನ್ಸು, ಕ್ರೇಜಿಯಾಗೈತೆ ವ್ಯೂ ಮಾತ್ರ ಸೂಪರ್ ಆಗೈತೆ ಗೈಸ್. ಸೊ ಗೈಸ್, ಇಲ್ಲಿ ಎಲ್ಲ ಕಡೆ ನಮಗೆ ಈ ಥರ ಒಂದು ಇದು ಕಾಣಿಸುತ್ತೆ ನೋಡಿ, ಈ ಥರ. ಸೊ ಇದ್ರ ಹೆಸರು ಬಂದ್ಬಿಟ್ಟು ಒಡಪು ಅಂತೆ. ಸೊ ಇದನ್ನು ಮನೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ಬ್ಯಾಡ್ ವೈಬ್ಸು, ನೆಗೆಟಿವ್ ವೈಬ್ಸು, ಬೇರೆಯವ್ರು ನಿಮ್ಗೆ ಏನಾದರೂ ಮಾಡಿದ್ರೆ ನಿಮ್ಮ ಮೇಲೆ ಅದು ಇದು ನಿಮ್ಗೇನು ಆಗಲ್ಲ ಅಂತೆ. ಸೊ ಅಷ್ಟು ಪವರ್ ಇದೆ ಅಂತ ಇದಕ್ಕೆ ನೋಡಿ. ಈ ಕಡೆ ಬಂದಾಗ ಒಂದ್ಸತಿ ಟ್ರೈ ಮಾಡಿ. ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕಂದರೆ ಗೂಗಲ್ ಮಾಡಿ. ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.